ಪಾಪ ಮಯೂರಿ ಅಷ್ಟೊತ್ತಿಂದ ಅಲ್ಲೇ ನಿಂತಿದ್ದಾಳೆ, ಕರ್ಕೊಂಡೋಗಿ ಕೂರ್ಸಮ್ಮ. ಅಲ್ಲಿ ನೋಡಿ, ಹುಡುಗಿ ತುಂಬ ಘಾಟಿಯಾಗಿದ್ದಾಳೆ ಅನ್ಸುತ್ತೆ. ಅವಳ ಮುಖ ನೋಡಿ, ಮೂಗಿನ ಮೇಲೆ ಕೋಪ ಇದೆ. ಪಾಪ ಕಣೆ ಅವಳು. ಇಷ್ಟು ಸಣ್ಣ ವಯಸ್ಸಿಗೆ ತಾಯಿನ ಕಳ್ಕೊಂಡಿರೋ ದುಃಖ ಆಗಾಗ ಕೋಪದ ರೂಪದಲ್ಲೂ ಹೊರಗೆ ಬರ್ತಾ ಇದೆ ಅಷ್ಟೆ. ಇಷ್ಟು ಸಣ್ಣ ವಯಸ್ಸಿಗೆ ಆ ದುಃಖನ ತಡ್ಕೊಳ್ಳೋ ಶಕ್ತಿ ಇರಬೇಕಲ್ಲ ಅವಳಿಗೆ. ಅದು ನಿಜ ಅನ್ನಿ. ಬಾ ಕೂತ್ಕೊಳ್ಳುವಂತೆ. ಬಾ ಮಯೂರಿ, ಬಾ 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 ಕೂತ್ಕೋ. ಮಯೂರಿ, ನಿನ್ಗೇನಾದ್ರೂ ಬೇಕಿದ್ರೆ ನನ್ನ ಕೇಳು ಆಯ್ತಾ? ಮಯೂರಿ, ನಮಗ್ ಮೇಘ ಹೇಗೋ ನೀನು ಹಾಗೆ. ಮಯೂರಿ, ನನ್ನ ಪರಿಚಯ ನಿನ್ಗಿಲ್ಲ ಅಲ್ಲ? ನನ್ನ ಹೆಸರು ಮೀನಾಕ್ಷಿ ಅಂತ. ವರ್ಷನಲ್ಲಿ ನಾನು ನಿನ್ಗೆ ಅತ್ತೆ ಆಗ್ಬೇಕು. ನಾನು ಸಿಂಧು ಅಂತ, ನಿನಗೆ ಚಿಕ್ಕಮ್ಮ ಆಗ್ಬೇಕು. ಮಯೂರಿ, ತಗೋಮ್ಮ, ಸ್ವಲ್ಪ ತಿಂಡಿ ತಿನ್ನು. ಅಕ್ಕ ತಗೋ ಅಕ್ಕ. ನನಗ್ ಬೇಡ, ನನಗೆ ಹಸಿವಿಲ್ಲ. ಹೀಗೆ ಹೇಳಿದ್ರೆ ಹೇಗಮ್ಮ? ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ತಗೋ ಪುಟ್ಟ. ಸ್ವಲ್ಪ ಹೊತ್ತು ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ ಪ್ಲೀಸ್. ಸರಿಮ್ಮ, ನೀನು ವಿಶ್ರಾಂತಿ ತಗೋ. ಮೇಘ, ಮಯೂರಿನ ಕರ್ಕೊಂಡು ರೂಮ್ಗೆ ಹೋಗಮ್ಮ. ಡ್ಯಾಡಿ, ನಾವ್ಯಾಕೆ ಹೋಟೆಲ್ನಲ್ಲಿ ಇರಬಾರ್ದು? ಈ ಊರಿನಲ್ಲಿ ಹೋಟೆಲ್ಗಳಿದೆಯಲ್ಲ ಡ್ಯಾಡಿ. ಮಯೂರಿ, ನೀನು ಆರಾಮಾಗಿದೆಯಾ ತಾನೆ? ಆರ್ ಯು ಆಲ್ ರೈಟ್? ನೋ ಡ್ಯಾಡಿ, ನಾನು ಆರಾಮಾಗಿಲ್ಲ. ಐ ಆಮ್ ಫೀಲಿಂಗ್ ಅನ್ಈಸಿ ಹಿಯರ್. ನಾವ್ಯಾಕೆ ಯಾರ್ದೋ ಮನೇಲಿ ಇರ್ಬೇಕು? ಮಗಳೇ, ಅದು ಯಾರು ಎಲ್ಲೂ ಹೋಗ್ಬೇಕಾಗಿದ್ದಿಲ್ಲ. ಮಯೂರಿ, ನಾವ್ಯಾರು ನಿನಗೆ ಹೊರಗ್ನವರಲ್ಲ, ಹಿತೈಷಿಗಳು, ಬಂಧುಗಳು. ಹೀಗಿರುವಾಗ ನೀನು ನಮ್ಮ ಮನೆ ಬಿಟ್ಟು ಹೊರಗಡೆ ಹೋಗ್ತೀಯ ಅಂದರೆ
ನಮ್ಮ ಮನ್ಸಿಗೆ ನೋವಾಗಲ್ವಾ? ನೋಡಿದವರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ಬೇಗ ಮಯೂರಿನ ಕರ್ಕೊಂಡು ಹೋಗ್ಬಾ ಅಮ್ಮ. ಬಾ ಮಯೂರಿ. ಬಾ ಮಯೂರಿ. ಇದೇ ನಿನ್ ರೂಮ್. ಇದು ನಿನ್ನ ಅಲ್ಮೇರ. ನಿನ್ನ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಇಟ್ಕೋಬಹುದು. ಹಾಗೆ ಹ್ಯಾಂಗರ್ ಸಹ ಇಟ್ಟಿದ್ದೀನಿ. ಇದರಲ್ಲಿ ಲಾಕರ್ ಸಹ ಇದೆ. ನೀನು ಬೇಕಿದ್ರೆ ಅದನ್ನ ನೋಡು, ನನಗೆ ಗೊತ್ತು, ನಾನು ನೋಡ್ಕೋತೀನಿ. ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿರೋದಕ್ಕೆ ಬಿಡಿ, ಆಯ್ತಾ? ನಿನ್ಗೇನಾದ್ರೂ ಬೇಕಿದ್ರೆ ಹೇಳು, ನಾನು ಬರ್ತೀನಿ. ಚಿಂಟು ಬಾ. ಇವರು ರಿಡಿಕ್ಯುಲಸ್. ಇಕ್ಕಾಗಿರೋದು ಒಂದು ಇಲ್ಲ ಇದ್ರ. ಮಗಳೇ, ಏನ್ ನೋಡುತ್ತಾ ಇದೆಯಮ್ಮ? ಡ್ಯಾಡಿ, ನಂಗೆ ಸುಸ್ತಾಗ್ತಿದೆ, ನಾನು ಮಲಗ್ತೀನಿ. ನನಗೆ ಗೊತ್ತಮ್ಮ, ಅಮ್ಮ ನಿನ್ನನ್ನು ಅರ್ಥ ಮಾಡ್ಕೊಂಡಷ್ಟು ನಾನು ನಿನ್ನನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ. ಆದರೂ ಮಗಳೇ, ಅಮ್ಮನಷ್ಟೇ ನಾನು ನಿನ್ನನ್ನು ಪ್ರೀತಿಸ್ತೀನಿ. ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ಅದನ್ನು ಧಾರಾಳವಾಗಿ ನನ್ನ ಹತ್ರ ಹೇಳ್ಕೋಬೋದು. ನೋಡು ಮಗಳೇ, ನೀನು ಹೀಗಿರೋದು ಸರಿಯಲ್ಲಮ್ಮ. ನೋಡಮ್ಮ, ದುಃಖನ ಮುಚ್ಚಿಟ್ಕೊಂಡಷ್ಟು ಮನಸ್ಸು ಭಾರ ಆಗುತ್ತೆ, ಹೇಳ್ಕೊಂಡಷ್ಟು ಹಗುರ ಆಗುತ್ತೆ. ನನ್ನ ದುಃಖನ ಹೇಳ್ಕೊಬೇಕಾ ನಿಮ್ಗೆ? ನನಗೆ ಈ ಮನೇಲಿ ಇರಕ್ ಆಗಲ್ಲ ಅಂತ ತಾನೇ ಹೋಟೆಲ್ ಹೋಗೋಣ ಅಂತ ಹೇಳಿದ್ದು. ಅದ್ಯಾಕೆ ಅರ್ಥ ಆಗ್ಲಿಲ್ಲ ನಿಮ್ಗೆ? ಮಯೂರಿ, ಮೆತ್ತಗೆ ಮಾತಾಡು. ಯಾರಾದ್ರೂ ಕೇಳಿಸ್ಕೊಂಡ್ರೆ ನೊಂದ್ಕೊಳಲ್ವಾ ಹೇಳು? ನೋಡಮ್ಮ, ಸಂಬಂಧಿಕರು ಅಂತ ನಮಗೆ ಈ ಊರಲ್ಲಿರುವಾಗ ನಾವು ಅವ್ರನ್ನ ಬಿಟ್ಟು ಹೋಟ್ಲಲ್ಲಿ ಉಳ್ಕೊಂಡ್ರೆ ಅವ್ರಿಗೆ ಅವಮಾನ ಮಾಡ್ದ ಹಾಗೆ. ನೋಡಿದವರು ತಪ್ಪಾಗಿ ತಿಳ್ಕೊಳಲ್ವಾ? ನಮ್ಮಿಂದ ಇನ್ನೊಬ್ರಿಗೆ ಯಾಕಮ್ಮ ಕೆಟ್ಟ ಹೆಸರು? ಓಕೆ ಡ್ಯಾಡಿ, ಫೈನ್. ನಾನು ಇದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ಇದೊಂದು ರಾತ್ರಿ ಇಲ್ಲಿ ಇರಬೇಕು ತಾನೆ? ನೋ ಪ್ರಾಬ್ಲಮ್, ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಳ್ತೀನಿ. ಆದರೆ ನನ್ನನ್ನು ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ನಾನು ಮನೇಲೇ ಹೇಳಿದೆ ನನಗೆ ಬೇಕಾಗಿರೋದನ್ನ ನಾನು ಪ್ಯಾಕ್ ಮಾಡ್ಕೊಳ್ತೀನಿ ಅಂತ. ಕೇಳಿದ್ರ ಅವರು? ಹಾಗಲ್ಲಮ್ಮ ಹೀಗಲ್ಲಮ್ಮ ಅಂದ್ಬಿಟ್ಟು ಏನೋ ದೊಡ್ಡ ಸಹಾಯ ಮಾಡೋರ್ ಥರ ಇಲ್ಲದೆ ಇರೋದನ್ನೆಲ್ಲ ಪ್ಯಾಕ್ ಮಾಡಿದ್ದಾರೆ. ನನಗೆ ಬೇಕಾಗಿರೋದು ಒಂದು ಇಲ್ಲ ಆ ಬ್ಯಾಗಲ್ಲಿ. ನಿನ್ಗೆ ಏನ್ ಬೇಕು ಹೇಳಮ್ಮ, ನಾನು ತಂದು ಕೊಡ್ತೀನಿ. ಎಲ್ಲದನ್ನು ಹೇಳಿ ಹೇಳಿ ತರ್ಸ್ಕೊಳ್ಬೇಕು ಡ್ಯಾಡಿ ನಿಮ್ಮ ಹತ್ರ. ಆದ್ರೆ ಮಮ್ಮ, ನಾನು ಕೇಳ್ದೇನೆ ನನಗೇನ್ ಬೇಕೋ ಅದನ್ನ ತಂದ್ಕೊಡೋರು. ಯಾಕಂದ್ರೆ ಅವ್ರಿಗೆ ನನ್ನ ಇಷ್ಟ, ನನ್ನ ಕಷ್ಟ ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಅವರು ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ನಿಮ್ಮಿಂದ ನನ್ನ ಆ ಮಟ್ಟಕ್ಕೆ ಅರ್ಥ ಮಾಡ್ಕೊಳಕ್ ಆಗಲ್ಲ ಡ್ಯಾಡಿ. ನಿಮಗೆ ನಾನು ಅರ್ಥವೂ ಆಗಲ್ಲ.
ಹಲೋ, ವಾಲೇಕುಮ್ ಸಲಾಮ್. ಹೇಳಿ ರೇಮಂಜಿ. ಐ ಆಮ್ ಫೈನ್. ಓಕೆ, ಏನು ಸಮಾಚಾರ? ಏನು ತಕ್ಷಣ ದುಬೈಗೆ ಹೊರಟು ಬರ್ಬೇಕಾ? ಅಲ್ಲ ರೇಮಂಜಿ, ನನ್ನ ಸ್ಥಿತಿ ಏನು ಅಂತ ನಿಮ್ಗೆ ಗೊತ್ತೇ ಇದೆ. ತಕ್ಷಣಕ್ಕೆ ಹೊರಟು ಬಾ ಅಂದರೆ ಹೇಗೆ ಬರಲಿ ನಾನು? ಅಲ್ಲ, ಬೇರೆ ಟೀಮ್ ಮೆಂಬರ್ಸ್ ಇದ್ದಾರಲ್ಲ, ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಭಾಳ ಕಷ್ಟ ಆಗುತ್ತೆ. ಆಯಿತು, ನಾಳೆನೇ ಹೊರಡ್ತೀನಿ. ನೋಡ್ತೀನಿ ನಾಳೆ ಯಾವ ಫ್ಲೈಟ್ ಸಿಗುತ್ತೆ, ತಕ್ಷಣ ಹೊರಟು ಬರ್ತೀನಿ. ಆಯಿತು. ಇನ್ಮುಂದಕ್ಕೆ ಮಯೂರಿ ಜವಾಬ್ದಾರಿ ನಿಂದು. ನಾನು ಸತ್ತ ಮೇಲೆ ಅವಳು ನಿನ್ನ ಮನೆಯಲ್ಲಿ, ನಿನ್ನ ಆರೈಕೆಯಲ್ಲಿ, ನಿನ್ನ ರಕ್ಷಣೆಯಲ್ಲಿ, ನಿನ್ನ ಮಾರ್ಗದರ್ಶನದಲ್ಲಿ ಬೆಳಿಬೇಕು ಅನ್ನೋದು ನನ್ನ ಕೊನೆ ಆಸೆ. ನಡ್ಸ್ಕೊಡ್ತೀಯಾ? ನಾನು ನಿನಗೆ ಮಾತು ಕೊಡ್ತೀನಿ. ಇನ್ಮೇಲೆ ಮಯೂರಿ ನನ್ನ ಮಗಳೇ. ನೀನು ಯಾವ ಚಿಂತೆನೂ ಇಟ್ಕೋಬೇಡ. ಇನ್ನು ಅವಳ ಜವಾಬ್ದಾರಿ ನಂದು. ನಾವ್ಯಾಕೆ ಹೋಟೆಲ್ನಲ್ಲಿ ಇರಬಾರ್ದು? ನೋ ಡ್ಯಾಡಿ, ನಾನು ಆರಾಮಾಗಿಲ್ಲ. ಐ ಆಮ್ ಫೀಲಿಂಗ್ ಅನ್ಈಸಿ ಹಿಯರ್. ನಾವ್ಯಾಕೆ ಯಾರ್ದೋ ಮನೇಲಿ ಇರಬೇಕು? ಸುಮತಿ ಅವರೇ, ಹೇಳಿ. ತುಂಬ ಗಾಢವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಹಾಗೇನೂ ಇಲ್ಲ. ನೀವ್ಯಾಕೆ ಒಂಥರ ಇದ್ದೀರಾ? ಏನಾಯಿತು? ನಾನು ತಕ್ಷಣ ದುಬೈಗೆ ಹೋಗಬೇಕಾಗಿದೆ. ತಕ್ಷಣ ಹೋಗ್ತಾ ಇದ್ದೀರಾ? ಯಾಕೆ? ಸುಮತಿ ಅವರೇ, ನಾವೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ಅದರಲ್ಲಿ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸು ಕಂಡು ಬಂದಿದೆ. ಅದಕ್ಕೆ ನಾಳೆನೇ ನಾನು ದುಬೈಗೆ ಹೋಗಬೇಕಾಗಿದೆ. ನನಗೆ ಬೇರೆ ದಾರಿನೇ ಇಲ್ಲ. ಮಯೂರಿದೆ ಚಿಂತೆ ಆಗ್ಬಿಟ್ಟಿದೆ. ಅವಳನ್ನ ನನ್ನ ಜೊತೆ ಕರ್ಕೊಂಡು ಹೋಗೋಣ ಅಂದರೆ ತಕ್ಷಣ ಅವಳಿಗೆ ವೀಸಾ ಸಿಗೋದಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ಅವಳನ್ನ ಇಲ್ಲಿ ನಿಮ್ಮನೆಯಲ್ಲಿ. ಅಯ್ಯೋ, ನನ್ನ ಮನಸ್ಸಿನ ಮಾತನ್ನೇ ಹೇಳಿದ್ರಿ. ನಾನೇ ನಿಮ್ಮ ಹತ್ರ ಇದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೆ. ಅದು ಸ್ವಾತಿ ನನ್ನಿಂದ ಒಂದು ಮಾತು ತಗೊಂಡಿದ್ಲು. ಹೌದಾ? ಹಾಂ. ಏನದು? ಮಯೂರಿನ ಮೇಲೆ ಇಲ್ಲೇ ನನ್ನ ಆರೈಕೆನಲ್ಲೇ ಬೆಳಿಬೇಕು ಅಂತ. ಅದು ಹೇಗೆ ಸಾಧ್ಯ? ಸ್ವಾತಿ ಮಯೂರಿನ ಅರ್ಥ ಮಾಡ್ಕೊಂಡ ಹಾಗೆ ನಾನು ಮಯೂರಿನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ನಿಜ. ಆದರೂ ನಾನು ಅವಳ ತಂದೆ ಅಲ್ವಾ? ನಾನು ನನ್ನ ತಂಗಿ ಕೊಟ್ಟ ಮಾತನ್ನು ಹೇಗೆ ಮುರಿಲಿ? ನೋಡಿ, ನಿಮಗೆ ನಿಮ್ಮದೇ ಆದ ಕುಟುಂಬ ಇದೆ, ಸಮಸ್ಯೆಗಳಿವೆ, ಜವಾಬ್ದಾರಿಗಳಿವೆ. ಇದರ ನಡುವೆ ನೀವು ಮಯೂರ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಲ್ಲ, ಅದೇ ನನಗೆ ಸಂತೋಷ. ಅಷ್ಟು ಸಾಕು. ಈಗ ತಕ್ಷಣಕ್ಕೆ
ಮಯೂರಿ ನನಗೆ ಅರ್ಥವಾಗದೆ ಹೋಗ್ಬೋದು. ಆದರೆ ನಿಧಾನವಾಗಿ ನಾನು ಅವಳನ್ನ ಅರ್ಥ ಮಾಡ್ಕೋತೀನಿ. ಅವಳು ಬೇಕು ಬೇಡಗಳು, ಇಷ್ಟ ಕಷ್ಟಗಳನ್ನ ತಿಳ್ಕೊತೀನಿ. ತಂದೆಯಾಗಿ ನನ್ನ ಮೇಲಿರೋ ಜವಾಬ್ದಾರಿನ ನಾನು ಸಂತೋಷವಾಗಿ ನಿರ್ವಹಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ನೀವು ನಿರ್ವಹಿಸ್ತೀರಿ. ಆದರೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಮಯೂರಿನ ಸ್ವಲ್ಪ ದಿವಸದ ಮಟ್ಟಿಗೆ ಇಲ್ಲಿರಕ್ಕೆ ಬಿಡಿ. ನಾನು ಅವಳನ್ನ ನೋಡ್ಕೋತೀನಿ. ನೀವೇ ಯೋಚನೆ ಮಾಡಿ ನೋಡಿ. ದುಬೈ ಅನ್ನೋ ದೇಶ ಅವಳಿಗಿನ್ನೂ ಗೊತ್ತಿಲ್ಲ. ಅಲ್ಲಿ ಜನ, ಕಟ್ಟುಪಾಡುಗಳು, ಆಚಾರ ವಿಚಾರ, ನೀತಿ ನಿಯಮಗಳು ಏನೂ ಅವಳಿಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಅಲ್ಲಿ ಅವಳು ಬದುಕಕ್ಕಾಗತ್ತಾ? ಇಲ್ಲಿದ್ದ ಸುಖ ಅಲ್ಲಿ ಅವಳಿಗೆ ಸಿಗತ್ತಾ? ದೊಡ್ಡಮ್ಮಂಗೂ ನಿನಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಮುಂದಕ್ಕೆ ಹೆಲ್ಪ್ ಆಗುತ್ತೆ. ಅವಿ, ಮಯೂರಿ ಅಕ್ಕನ ಜೊತೆ ಬೆರೆತಷ್ಟು ಒಳ್ಳೆಯದು. ಯಾಕಂದರೆ ನಾನು ಹೋದ್ಮೇಲೆ ಅವಳು ಇರಬೇಕಾಗಿರೋದು ಅಕ್ಕನ ಜೊತೆ ತಾನೆ. ಅವಳಿಗೆ ಈಗ ಬೇಕಾಗಿರೋದು ಒಬ್ಬ ತಾಯಿ. ಅವಳ ವಯಸ್ಸಂಥದ್ದು, ನಾಜೂಕಾದ ವಯಸ್ಸು. ಸ್ವಲ್ಪ ಯಾಮಾರಿದ್ರೆ ಏನಾದರೂ ಆಗಬಹುದು. ಸುಮತಿ ಅಕ್ಕ ಆ ಜವಾಬ್ದಾರಿನ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಷ್ಟಕ್ಕೂ ಅಮ್ಮಂಗಿಂತ ದೊಡ್ಡವಳು ದೊಡ್ಡಮ್ಮ ತಾನೆ. ಅವಿನಾಶ್ ಅವರೇ, ನೀವು ಕೆಲಸದ ನಿಮಿತ್ತ ದುಬೈಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಅಂಥದ್ರಲ್ಲಿ ಮಯೂರಿನ ಜೊತೆ ಕರ್ಕೊಂಡು ಹೋದರೆ ನೀವು ಕೆಲಸದ ಬಗ್ಗೆ ನೋಡ್ಕೋತೀರಾ ಅಥವಾ ಮಯೂರಿನ ಅರ್ಥ ಮಾಡ್ಕೊಳ್ತಾ ಕೂತ್ಕೋತೀರಾ? ನಾ ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ವಾಸ್ತವನ ಅರ್ಥ ಮಾಡ್ಕೊಳ್ಳಿ.